सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मकेऽस्मिन् षोडशे साम्परायाधिकरणे तस्मिन् साम्परायाधिकरणे उपनिबद्धं तस्मिन् साम्पराय ಎರಡು ಸೂತ್ರ ಇದೆಯಲ್ಲ, तस्मिन् साम्परायाधिकरणे उपनिबद्धे द्वे सूत्रे इदानीं द्विवारं पठित्वा इदानीम् अद्य द्वितीयसूत्रार्थं तस्मिन् अधिकरणे द्वितीयसूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अष्टाविंशं सूत्रम्। पादादितः अष्टाविंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टाविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। ओम आनन्दघनमद्वन्द्वं निर्विकारं निरञ्जनं भजेऽहं भगवत्पादं भजतामभयप्रदम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे सूत्रद्वयात्मकं षोडशं साम्परायाधिकरणम्। ओम साम्पराये तर्तव्याभावात् तथा ह्यन्ये ओम छन्दत उभया विरोधात्। इमे द्वे सूत्रे तस्मिन् साम्परायाधिकरणे उपनिबद्धे भगवता बादरायणेन सर्वज्ञेन आचार्येण। इदानीं तस्मिन् अधिकरणे द्वितीयं सूत्रं विचारयामः। द्वितीयं सूत्रम् ओम छन्दत उभया विरोधात्। ओम
ಛಂದತ ಉಭಯ ವಿರೋಧಾತ್. ಇದು ಆ ಸಾಂಪ್ರದಾಯಾಧಿಕರಣದಲ್ಲಿ 2ನೇ ಸೂತ್ರ. ಮೊದಲನೆಯ ಸೂತ್ರದಲ್ಲಿ ಏನ್ ತೀರ್ಮಾನ ಮಾಡಿದ್ರು ನೋಡಿ. ಒಬ್ಬ ಉಪಾಸಕ ಇದ್ದಾನೆ. ಅವನು ತಾನು ಈ ಒಂದು ದೇಹಧಾರಿಯಾಗಿದ್ದಾಗ ಯಮ ನಿಯಮಾದಿಗಳನ್ನ ಎಡೆಬಿಡದೆ ಅನುಷ್ಠಾನ ಮಾಡುತ್ತಾ ಈ ಒಂದು ಹಿರಣ್ಯಗರ್ಭನ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಉಪಾಸನೆ ಇದು ಯಾವುದೋ ಪೂಜೆ ಪುನಸ್ಕಾರ ಅಥವಾ ವ್ರತ ಥರದ್ದೇನೂ ಅಲ್ಲ, ಹೋಮ ಹವನ ಏನೂ ಅಲ್ಲ. ಇದು ಉಪಾಸನ. ಉಪಾಸನ ಅಂತಂದ್ರೇನು? ಯಾವತ್ತಿಗೂ ಕೂಡ ಈ ಒಂದು ಯಾವ ಒಂದು ಅಧಿದೇವತೆಯನ್ನ ಕುರಿತು ಉಪಾಸನೆಯನ್ನ ಮಾಡುತ್ತಿದ್ದಾನೆಯೋ ಆ ಅಧಿದೇವತೆಯದ್ದೇ ಎಲ್ಲ ಗುಣ ಇತ್ಯಾದಿಗಳನ್ನ ಹೇಗೆ ತೈಲಧಾರಾವತ್ ಈ ಒಂದು ಎಣ್ಣೆಯ ಧಾರೆಯಂತೆ ಅದನ್ನ ಅನುಷ್ಠಾನ ಮಾಡ್ತಾನೇ ಇರಬೇಕು. ಒಂದು ಕ್ಷಣವೂ ಕೂಡ ಮನಸ್ಸಿನಿಂದ ಆ ಭಾವನೆ ಹೋಗಕೂಡದು. ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ. ಆದರೂ ಕೂಡ ಇವನು ಯಾತರಿಂದ ಸಾಧ್ಯವಾಗಿದೆ ಇವನಿಗದು ಆ ಒಂದು ಶಕ್ತಿ? ಈ ಒಂದು ಯಮ ನಿಯಮಾದಿಗಳಿಂದ ಅನುಷ್ಠಾನ ಮಾಡಿದ್ದಾನೆ ಅವನು, ಇಲ್ದೇದ್ರೆ ಆಗೋದಿಲ್ಲ. ಅದರಿಂದ ಅವನು ಮಾಡ್ಕೊಂಡ. ಹಾಗೆ ಉಪಾಸನೆಯನ್ನು ಮಾಡಿದ ಮೇಲೆ ದೇಹವನ್ನು ಬಿಟ್ಟ. ದೇಹವನ್ನು ಬಿಟ್ಟ ಮೇಲೆ ಏನು? ಆ ಉಪಾಸನಾ ಫಲವಾದದ್ದು ಏನು? ಪುಣ್ಯ ಪಾಪಗಳ ಒಂದು ಕ್ಷಯ ಅಂತಂತ. ಇಲ್ಲಿ ನಾವು ಈ ತರ್ಕಕ್ಕೆ ಜಾಸ್ತಿ ಹೋಗಬಾರದು ಅಂತ. ಯಾಕೆ ಅಂದ್ರೆ ನೋಡಿ, ದೇಹ ಬಿಟ್ಟ ತಕ್ಷಣವೇ ಅವನ ಪುಣ್ಯ ಪಾಪ ಎರಡೂ ಕೂಡ ಕ್ಷಯವಾಗಿ ಬಿಡುತ್ತದೆ ಅಂತ ಅಂದ್ಬಿಟ್ರೆ ಅವನು ದೇಹ ಬಿಟ್ಟ ಮೇಲೆ ಅಲೋಕಕ್ಕೆ ಹೋಗ್ತಾನಲ್ಲ, ಮಧ್ಯ ಪ್ರಯಾಣ ಮಾಡ್ತಾನಲ್ಲ, ಅದಕ್ಕೆ ಯಾವ ಬಲ? ಫಲವೇ ಇಲ್ವಲ್ಲ ಅದಕ್ಕೆ. ಇದೆಲ್ಲ ಬರುತ್ತೆ. ಆದರೆ ಇದು ಏನಂತಂದ್ರೆ ಉಪಾಸಕ ಅವನು ಬ್ರಹ್ಮಲೋಕವನ್ನು ಪಡೀತಾನೆ. ಅದಕ್ಕೆ ಮಧ್ಯೆ ಏನಾಯ್ತು? ಒಂದು ವಿಚಾರ ಬಂತು. ದೇಹ ಬಿಟ್ಟ ತಕ್ಷಣ ಅವನಿಗೆ ಸುಕೃತ ದುಷ್ಕೃತಗಳು ಕ್ಷಯವಾಗಿ ಬಿಡುತ್ತವೆಯೋ, ಅಥವಾ ಮಧ್ಯೆ ಅರ್ಧ ದಾರಿಯಲ್ಲಿ ವ್ಯಧ್ವನಿ ಅರ್ಧ ದಾರಿಯಲ್ಲಿ ಒಂದು ನದಿ ಸಿಕ್ಕುತ್ತೆ, ವಿರಜಾನದಿ ಅಂತ. ಅದ್ರಲ್ಲಿ ಯಾವ ಕೊಳೆ ಮಲ ಅಂತಕ್ಕಂಥದ್ದು ಇಲ್ಲ. ಆ ನದಿಯವರೆಗೂ ಇಟ್ಕೊಂಡಿರ್ತಾರೆ. ಅಲ್ಲಿ ನಾಶವಾಗುತ್ತೆ. ಆ ನದಿಯನ್ನ ಮನಸ್ಸಿನಿಂದ ದಾಟಿ ಅಂದ್ರೇನು? ಅಲ್ಲಿ ದೇಹ ಏಹ ಯಾವುದು ಇರೋದಿಲ್ಲ. ಏಹ ಇಂದ್ರೆ ಯಾವುದು ಇರೋದಿಲ್ಲ. ಅದು ಬಹಳ ಮುಖ್ಯ. ಬರುತ್ತೆ ವಿಚಾರ. ಇರೋದಿಲ್ಲ. ದೇಹ ಇಂದ್ರಿಯ ಯಾವುದು ಇಲ್ಲದೆ ಇದ್ದಾಗ ಕೇವಲ ಮನಸ್ಸಿನಿಂದ ದಾಟ್ತಾನೆ. ದಾಟ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅದು ಆಯ್ತು, ಅವನು ಸಿದ್ಧಿಯನ್ನು ಪಡಿತಾನೆ. ಇದನ್ನ ಹಿಂದಿನ ಸೂತ್ರದಲ್ಲಿ ತೀರ್ಮಾನ ಮಾಡಿದ್ರು. ಯಾಕೆ ಅವನು ಈ ಒಂದು ಆ ವಿರಜಾನದಿಯವರೆಗೂ ಹೋಗ್ತಾನೆ, ಅಲ್ಲಿ ಬಿಡ್ತಾನೆ ಅಂತಕ್ಕಂಥದ್ದು ಯಾಕೆ ಬಂತು ಅಂದ್ರೆ ಉಪನಿಷತ್ತುಗಳಲ್ಲಿ ಇದ್ದು ಬಿಟ್ಟಿದೆ. ಅದು ವಾಕ್ಯ ಹೇಳಿದ್ರಲ್ಲ, ಉಪನಿಷತ್ತುಗಳಲ್ಲಿ ವ್ಯಧ್ವನಿ ಅರ್ಧ ದಾರಿ ತನಕ ಇರುತ್ತೆ ಅವನೇ ಸುಖ, ಅಲ್ಲಿ ಇವನು ಕಳ್ಕೊಳ್ತಾನೆ ಹೋಗ್ತಾನೆ ಅಂತ ಇದೆ. ಈಗ ಈ ಅರ್ಧ ದಾರಿಯಲ್ಲಿ ಕಳ್ಕೊಳ್ತಾನೆ ಆಮೇಲೆ ಹೋಗ್ತಾನೆ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಇಲ್ಲ ಅರ್ಧ ದಾರಿ ಅಂತ ಅಲ್ಲ, ದೇಹ ಯಾವಾಗ ಬಿಡ್ತಾನೋ ಆಗಲೇ ಇವನಿಗೆ ಕ್ಷಯವಾಗಿಬಿಡುತ್ತೆ. ಆದ ನಂತರ ಅವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಅಂತ ಏನು ತೀರ್ಮಾನ ಮಾಡಿದ್ರು. ಏನಲ್ಲ, ದೇಹ ಬಿಟ್ಟ ಮೇಲೂ ಕೂಡ ಕೆಲವು ಕಾಲ ಅಲ್ಲಿ ಹೋಗೋವರೆಗೆ ಅವನಿಗೆ ಪುಣ್ಯ ಪಾಪಗಳು ಇರ್ತವೆ ಅಂತಕ್ಕಂಥದ್ದು, ಅಲ್ಲಿ ಬಿಡ್ತಾನೆ ಅಂತಕ್ಕಂಥದ್ದು ಸರಿ ಇಲ್ಲ. ದೇಹ ಬಿಟ್ಟ ತಕ್ಷಣ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಹಿಂದಿನ ಸೂತ್ರದಲ್ಲಿ ಕೆಲವು ಯುಕ್ತಿಗಳನ್ನು ಹೇಳಿದ್ರು. ಹೋಗ್ತಾನೆ
ಆ ಯುಕ್ತಿ ಅಲ್ಲದೆ ಇಲ್ಲಿ ಈ ಒಂದು ಸೂತ್ರದಲ್ಲಿ ಅದನ್ನೇ ನೋಡಿ, ಶ್ರುತಿಯಲ್ಲಿ ಕಂಠೋಕ್ತವಾಗಿ ಅಲ್ಲಿ ತನಕ ಹೋಗ್ತಾನೆ ವಿರಜಾನದಿ ತನಕ ಅಲ್ಲಿ ಬಿಡ್ತಾನೆ ಅಂತ ಇದೆ. ಆದರೂ ಕೂಡ ಏನಲ್ಲ, ಹಾಗರ್ಥವಲ್ಲ. ಈ ದೇಹವನ್ನು ಯಾವಾಗ ಬಿಡ್ತಾನೋ ಆಗಲೇ ಕ್ಷಯವಾಗಿ ಬಿಡುತ್ತೆ. ಯಾತಕ್ಕೆ ಅಂದ್ರೆ ಅಲ್ಲಿ ತನಕ ಇರುತ್ತೆ ಅಂತ ಅನ್ನೋದು ತರ್ಕಕ್ಕೆ ಹೊಂದೋದಿಲ್ಲ. ಅನುಭವ ಅಂತೂ ಯಾರಿಗೂ ಇಲ್ಲ ಈಗ, ತರ್ಕಕ್ಕಂತೂ ಹೊಂದೋದೇ ಇಲ್ಲ. ಹೇಗೆ ಹೊಂದೋದಿಲ್ಲ ಅಂತ ಅನ್ನೋದನ್ನ ಒಂದು ಎರಡು ಮಾತ್ರ ಅಂಶವನ್ನು ಹೇಳಿ ಹಿಂದಿನ ಸೂತ್ರ ತಿಳಿಸಿದ್ರು. ಈಗ ಮುಖ್ಯವಾದ ಒಂದು ಅಂಶ ಹೇಳ್ತಾ ಇದ್ದಾರೆ. ಯಾಕೆ ಅಲ್ಲಿ ತನಕ ಹೋಗಿ ಬಿಡ್ತಾರೆ ಶ್ರುತಿ ವಾಕ್ಯ ಇದ್ರೂ ಕೂಡ ಅದಕ್ಕೆ ನಾವು ಬೇರೆಯಾಗಿ ಅರ್ಥವನ್ನು ಮಾಡಬೇಕು. ಅಲ್ಲಿ ತನಕ ಇರುತ್ತೆ ಅಂತ ಅರ್ಥವಲ್ಲ, ಇಲ್ಲೇ ಕ್ಷಯವಾಗಿ ಬಿಡುತ್ತೆ. ಯಾಕೆ ಅಂತಕ್ಕಂಥದ್ದಕ್ಕೆ ಇನ್ನೂ ಒಂದು ಕಾರಣ, ಬಲವಾದ ಕಾರಣವನ್ನ ಹೇಳ್ತಾ ಇದ್ದಾರೆ ಯಾವುದಲ್ಲಿ, ಈ ಸೂತ್ರದಲ್ಲಿ. ಸೂತ್ರದಲ್ಲಿ ಬಲವಾದ ಕಾರಣ ಹೇಳಿ, ಇಲ್ಲ ನೋಡಿ, ಒಂದು ಉಪಾಸಕ ದೇಹವನ್ನು ಬಿಟ್ಟ ಅಂದ್ರೆ ಅವನ ಆ ಒಂದು ಸುಖ ದುಃಖ, ಈ ಸುಖದ ಅಧಿಷ್ಕೃತ ಅಂತಕ್ಕಂಥವುಗಳು ಕ್ಷಯವಾಗಿಬಿಡುತ್ತೆ, ಹೋಗ್ತಾನೆ ಅಂತಂದ್ರು. ಈಗ ಹೋಗ್ತಾನೆ ಬರ್ತಾನೆ ಕರ್ಮ ಕ್ಷಯವಾಗಿ ಬಿಡುತ್ತೆ ಅಂತ ಅಂದ್ರೆ ಬೇಕಾದಷ್ಟು ಸಂಶಯಗಳು ಉಟ್ಕೊಂಡ್ಬಿಡ್ತವೆ. ನನ್ನ ಕೇಳಿದ್ರೆ ನಮ್ಮ ಮೇಡಮ್ ವಿದ್ಯಾಶಾಸ್ತ್ರಿ ಹೇಗೆ ಹೋಗ್ತಾನೆ, ಅದಕ್ಕೇನ್ ಬಲ? ಆಮೇಲಿಂದ ಹೋಗ್ತಾನೆ ಅಂತಂದ್ರೆ ಅವನ್ ತಿರ್ಗ ವಾಪಸ್ ಬರ್ತಾನ ಬರೋಲ್ವೋ ಅಲ್ಲಿಂದ? ಇಲ್ಲವೇ ಬರೋದಿಲ್ಲ ಅಂತ ಆದ್ಮೇಲೆ ಅದೇ ಮುಖ್ಯವಾದ ಮುಕ್ತಿ ಆಗೋಯ್ತಲ್ಲ, ಇನ್ಯಾತಕ್ಕೆ ಜ್ಞಾನ ಯಾಕಬೇಕು? ಉಪಾಸನೆಯಿಂದಲೇ ಮುಕ್ತಿ ಅಂತ ಆಗೋಯ್ತಲ್ಲ, ಅಲ್ಲೇ ಇರ್ತಾನೆ ಅಂತ ಅಂದ್ಬಿಟ್ರೆ ಅದೇ ಆಗೋಯ್ತಲ್ಲ, ಜ್ಞಾನ ಯಾಕೆ ಸ್ವಾಮಿ ಇಷ್ಟೊಂದೆಲ್ಲ ಹೇಳಿದಿರಲ್ಲ ಅಂತಂದ್ರೆ ಅದಕ್ಕೆ ಹಿಂದೆ ಬೇಕಾದಷ್ಟರಿ ಉತ್ತರ ಹೇಳಿದ್ದಾರೆ ಆಚಾರ್ಯ. ಏನು, ಯಾಕೆ ಇಲ್ಲೇ ಕ್ಷಯವಾಗ್ಬಿಡುತ್ತೆ, ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳಿದ್ದು, ಜ್ಞಾನವಂದರಿಂದಲೇ ಮುಕ್ತಿ, ಬೇರೆ ಯಾವ ಉಪಾಸನೆಯಾಗಲಿ ಯಾವ ಕರ್ಮಾನುಷ್ಠಾನದಿಂದಾಗಲಿ ಸಾಧ್ಯವೇ ಇಲ್ಲ ಅಂತ ಆ 4ನೆಯ ಸೂತ್ರದಿಂದ 4ನೇ ಅಧಿಕರಣದಲ್ಲೇ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ, ತತ್ವ ಸಮನ್ವಯ ಅಂತಕ್ಕಂಥದ್ದು. ಆದರೂ ಕೂಡ ಇಲ್ಲಿದೆ, ಯಾತಕ್ಕೆ ಅಂತ ಯಾವ ದೃಷ್ಟಿಯಿಂದ ನೀವು ಹೇಳ್ತಾ ಇದ್ದೀರಿ ಅಂದ್ರೆ, ಒಂದು ದೃಷ್ಟಿ ಕಲ್ಪಾಂತರವರೆಗೂ ಕೂಡ ಅವನು ಹಿರಣ್ಯಗರ್ಭನಲ್ಲಿ ಇರ್ತಾನೆ, ಕಲ್ಪಾಂತದವರೆಗೆ ಇರ್ತಾನೆ. ಈ ಕಲ್ಪಾಂತದವರೆಗೆ ಅಂತ ಹೇಳೋದ್ರಿಂದ, ಈ ಕಲ್ಪಾಂತದವರೆಗೆ ಅಂತ ಅನ್ನೋದ್ರಿಂದ ಅದಕ್ಕೆ ಆ ಕಾಲವನ್ನ ನಾವು ನಮ್ಮ ಈ ಬುದ್ಧಿ ಮಟ್ಟದಲ್ಲಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌದ್ ತಾನೆ? ಯಾಕೆ? ಬ್ರಹ್ಮನಿಗೆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ಜನ. 1,000 ಮಹಾಯುಗಗಳ ಪರ್ಯಂತ ಆದರೆ ಅವನು ಒಂದು ಹಗಲಂತೆ, ಇನ್ನೊಂದು ಆಯುಗ 4 ಯುಗಗಳು ಸೇರ್ಬೇಕು, ಅಷ್ಟು ಕಾಲ, ಅದು ಒಂದು ರಾತ್ರಿ ಅಂತೆ. ಇಂಥ ಒಂದು ರಾತ್ರಿ ಒಂದು ಹಗಲಿಗೆ ಎಷ್ಟೋ 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 ಸಾವಿರ ವರ್ಷಗಳ ಕಾಲ ಇರ್ತಾರೆ. ಅಂದ್ರೆ ನಮ್ಮ ಊಹೆವೂ ಕೂಡ ನಿಲುಕದಷ್ಟು ಕಾಲ, ನಮ್ಮ ಮನಸ್ಸಿಗೂ ನಮ್ಮ ಬುದ್ಧಿ ಮಟ್ಟಕ್ಕೆ ಹತ್ತದೇ ಇರತಕ್ಕಂಥ ಅಷ್ಟು ಕಾಲ ಅದು. ಆದ್ದರಿಂದ ಅದನ್ನ ಇವನು ಬರೋದಿಲ್ಲ, ವಾಪಸ್ಸು ಅಲ್ಲಿರ್ತಾನೆ, ಹಾಗೆ ಹೀಗೆ ಎಲ್ಲ ಕರ್ಮಗಳ ಕ್ಷಯವಾಗ್ಬಿಡುತ್ತೆ ಅಂತ ಹೇಳಿದ್ದಾರೆಯೇ ಹೊರತು ಬೇರೆ ಯಾವ ದೃಷ್ಟಿಯಲ್ಲೂ ಅಲ್ಲ. ನಮ್ಮ ಬುದ್ಧಿಗೆ ಆ ಕಾಲ ಇದೆಯಲ್ಲ, ಇಷ್ಟು ಕಾಲ ಇರ್ತಾನೆ ಅಂತ ಅದು ನಮ್ಗೆ ನಿಲ್ಕೋದಿಲ್ಲ. ಈಗ ಇಂದ್ರಲೋಕ ನಿಲ್ಕ್ಬೋದು, ಎಲ್ಲ ಸ್ವಲ್ಪ ದಿನ ಇರ್ತಾರೆ ಅಂತ ಬರ್ತಾನೆ ಹೋಗ್ತಾನೆ ಅಂತ. ಆದ್ರೆ ಹಿರಣ್ಯಗರ್ಭ ಲೋಕ ಇದೆಯಲ್ಲ, ಇದನ್ನ ನಮ್ಮ ಬುದ್ಧಿಗೆ ಮಟ್ಟಕ್ಕೆ ನಿಲ್ಕದಷ್ಟು ಕಾಲವು. ಯಾವಾಗ ಬುದ್ಧಿ ಮಟ್ಟಕ್ಕೆ ನಿಲ್ಕೋದಿಲ್ವೋ ಅದು ಅನಂತ ಅಂತಲೇ ಅದಾಗತ್ತೆ, ಅನಂತ ಕಾಲದವರೆಗೆ. ಯಾಕೆ? ಬುದ್ಧಿಮಟ್ಟ ಸಿಕ್ಕೋದಿಲ್ವಲ್ಲ. ಆ ದೃಷ್ಟಿಯಿಂದ ಅದನ್ನ ಅಲ್ಲೇ ಇರ್ತಾನೆ, ಅವನು ವಾಪಸ್ ಬರೋದಿಲ್ಲ ಹೀಗೆ ಹೇಳ್ತಾರೆ ಹೊರತು, ಕಲ್ಪ ಅಂತವಾದ ಮೇಲೆ ಏನಾಗುತ್ತೆ, ಆ ಒಂದು ಕಲ್ಪ ಕೊನೆ ಆಗತ್ತೆ, ಮತ್ತೊಂದು ಕಲ್ಪ ಎಲ್ಲ ಹೋಗುತ್ತೆ. ಅದು ಕಲ್ಪ ಅಂತವಾದ್ಮೇಲೆ ಹಿರಣ್ಯಗರ್ಭ ಇರ್ತಾರಲ್ಲ, ಅವೆಲ್ಲವೂ ಕೂಡ ವ್ಯಾಕೃತ ಅವಸ್ಥೆ. ಹೋಗ್ತಾನೆ ಹಿರಣ್ಯಗರ್ಭ, ಅಲ್ಲಿಂದ ಮುಂದಿನ ಅವಸ್ಥೆಗಳು
ಲೋಕ ಇದೆಲ್ಲ ವ್ಯಾಕೃತಾವಸ್ಥೆ. ಆ ವ್ಯಾಕೃತಾವಸ್ಥೆಯಿಂದ ಅವ್ಯಾಕೃತಾವಸ್ಥೆಗೆ ಹೋಗುತ್ತೆ. ಅವ್ಯಾಕೃತಾವಸ್ಥೆಗೆ ಹೋಗಿ ಅಲ್ಲಿರುತ್ತೆ. ತಿರುಗಾದ ಅದು ವ್ಯಾಕೃತಾವಸ್ಥೆಗೆ ಬರುವಾಗ ಆ ಹಿಂದಿನ ಏನು ಒಂದು ಸಂಸ್ಕಾರ ಅಂತ ಇದೆಯೋ ಅದರ ಬಲದಿಂದ ಈ ಹಿರಣ್ಯಗರ್ಭ ಬ್ರಹ್ಮ ತಿರುಗಿ ಎಲ್ಲ ಶುರು ಮಾಡ್ತಾನೆ. ಅದು ಬೇರೆ. ಹೀಗೇನಾಗುತ್ತೆ, ಅಷ್ಟು ಕಾಲ ನಮಗೆ ಬುದ್ಧಿಮಟ್ಟಿಗೆ ನಿರುಕದೆ ಇರೋದ್ರಿಂದ ಅದನ್ನ ಹೇಳ್ತಾ ಇದೆ ಅಷ್ಟೇ, ಬೇರೆ ಇನ್ನೇನು. ಈ ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಇತಿ ಶ್ರುತಿ ಸಿದ್ಧಂ. ಇದು ಶ್ರುತಿ ಸಿದ್ಧವಾಗಿರ್ತಕ್ಕಂಥದ್ದು. ಇದಕ್ಕೆ ಇದರಲ್ಲಿ ಎರಡೇ ಮಾತಿಲ್ಲ. ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಹೌದು, ಈ ಒಂದು ದೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಈ ಕಾಲ ದೇಶ ಅಂತಕ್ಕಂಥದ್ದು ನಮ್ಮ ದೃಷ್ಟಿಗೆ ನಿರುಕೋದಿಲ್ಲ. ಅಂಥ ಕಾಲ ಇರೋದ್ರಿಂದ ಹೇಳ್ತಾ ಅಷ್ಟೇ. ನೋಡೋಣ ಇರ್ಲಿ. ಈಗ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನು ನೋಡೋಣ ಎರಡನೇ ಸೂತ್ರದಲ್ಲಿ. ಓಂ ಛಂದತ ಉಭಯ ವಿರೋಧಾತ್. ಓಂ ಛಂದತ ಉಭಯ ವಿರೋಧಾತ್. ಛಂದತಃ ಉಭಯ ವಿರೋಧ. ಉಭಯ ಅವಿರೋಧ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಪದದ್ವಯಾತ್ಮಕಮಿದಂ ಸೂತ್ರಂ. ಇದ್ರ ಅನ್ವಯ ಹೇಗಾಗುತ್ತೆ ಅಂತಂದ್ರೆ, ಛಂದತಃ. ಛಂದತಃ ಅಂತಂದ್ರೆ ಏನು ಅದಕ್ಕೆ ಹೇಳ್ತೇವೆ ಉತ್ತರ ಭಾಷೆಗಳು ಬರ್ದಿದ್ದಾರೆ. ನಾವು ಹೇಳೋದು ಏನೂ ಇಲ್ಲ, ಸುಮ್ಮನೆ ನಾವು ಹೇಳ್ಬೇಕಷ್ಟೇ. ಓಹೋ ನಾವು ಹೇಳ್ತಾ ಇದ್ದೀವಿ ಕಣ್ರಿ ಅಂತ ಏನೂ ಇಲ್ಲ. ಒಂದೇ ಒಂದು ಅಕ್ಷರ ಕೂಡ ಯಾರು ಹೇಳೋ ಹಾಗಿಲ್ಲ. ಎಲ್ಲ ಕೂಡ ಭಗವತ್ಪಾದ ಶಂಕರರು ವಿಸ್ತಾರವಾಗಿ ಬಹಳ ಕ್ಲಿಯರ್ ಕಟ್ ಅಂತ ಹೇಳ್ತೀವಲ್ಲ, ಹಾಗೆ ಬರೆದು ಬಿಟ್ಟಿದ್ದಾರೆ. ಒಬ್ಬ ಸರಿಯಾದ ಅಧ್ಯಾಪಕ ಅವನಂತ ಏನಂದ್ರೆ, ಅವನು ಯಾವಾಗ ಸರಿಯಾದ ಅಧ್ಯಾಪಕ ಅನಿಸ್ಕೊಳ್ತಾನೆ ಅಂದ್ರೆ, ಅವ್ರು ಏನು ಬರೆದಿದ್ದಾರೋ ಅದನ್ನ ಯಥಾವತ್ತಾಗಿ ಹೇಳಿದ್ರೆ ಅಷ್ಟೇ ಸಾಕು. ಅಷ್ಟೇನು ಬೇಕು. ಹಾಗಂತ ನಾವು ಹೇಳ್ತೇವೆ ನಾನು ಅವೆಲ್ಲ ಸುಮ್ಮನೆ ಒಂಥರ ಒಂದು ಇದಕ್ಕೆ ಹೇಳೋ ಮಾತಷ್ಟೆ, ವ್ಯವಹಾರಕ್ಕೆ ಹೇಳೋ ಮಾತಷ್ಟೆ. ಇರ್ಲಿ. ಏನು ಛಂದತಃ? ಛಂದತಃ ಅಂತಂದ್ರೆ ಏನು? ಈ ಛಂದತಃ ಅಂತಂದ್ರೆ ನಮ್ ಮನಸ್ಸಿಗೆ ಬರ್ತಕ್ಕಂಥದ್ದು ಛಂದಸ್ಸು ಕಣ್ರಿ. ವೇದಗಳದಿಲ್ವಾ? ಗಾಯತ್ರಿ ಛಂದಸ್ಸು ಒಟ್ಟಿಗೆ ಬೇಕಾಗ್ತದೆ. ಚಂದ ಇಲ್ಲ ಛಂದತಃ ಅಂದ್ರೆ. ನಾವು ಛಂದತಃ ಛಂದ ಅನ್ನೋ ಪದವನ್ನು ಉಪಯೋಗಿಸ್ತಾ ಇರ್ತೇವೆ. ಎಲ್ಲಿ? ನಮ್ಮ ಸಾಮಾನ್ಯ ನಮ್ಮ ಕಾಲದಲ್ಲಿ ಉಪಯೋಗಿಸ್ತಾರೆ, ನಮ್ಮ ಜೀವನ ಕಾಲ ಉಪಯೋಗಿಸ್ತಾ ಇರ್ತೇವೆ. ಆದ್ರೂ ನಮಗಿದು ಛಂದತಃ ಅಂದ್ಬೇಕಾದ್ರೆ ಈ ಒಂದು ಗಾಯತ್ರಿ ಛಂದಸ್ಸು ಅದೇ ನಮ್ಮ ಮನಸ್ಸು ಹೊಳೆಯೋದು. ಇಲ್ಲಿ ಆ ಅರ್ಥ ಅಲ್ಲ. ಛಂದತಃ ಅಂತಂದ್ರೆ, ಈ ಛಂದ ಅಂತಂದ್ರೆ ಈ ಅವನ ಇಚ್ಛೆ ಅಂತ ಅರ್ಥ ಅಷ್ಟೆ. ಛಂದ ಅಂದ್ರೆ ಇಚ್ಛೆ ಅಂತ. ಹೇಗೆ ಅದು ನೋಡಿ, ನಾವು ಈ ಪದ ಬಳಸ್ತಾ ಇರ್ತೇವೆ. ಏನ್ರಿ, ಅವನು ಸ್ವಚ್ಛಂದವಾಗಿ ಇದ್ದಾನೆ, ಪಕ್ಷಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಅಂದ್ರೆ ಏನು? ಸ್ವಚ್ಛಂದ. ಸ್ವಚ್ಛಂದ ಅಂದ್ರೆ ಚಂದ ಅಂದ್ರೆ ಇಚ್ಛೆ ಅಂತ, ಸ್ವ ಅಂದ್ರೆ ತನ್ನ ಅಂತ. ತನ್ನ ಇಚ್ಛೆಗೆ ತಕ್ಕಂತೆ ಅದು ಹಾರಾಡ್ತಾ ಇದೆ. ಇವನು ಅಷ್ಟೇ, ಯಾರ ಮಾತು ಕೇಳ್ತಾ ಇಲ್ಲ. ತನ್ನ ಸ್ವಂತ ಇಚ್ಛೆ ಏನ್ ಆಸ್ತಿ ಮನಸ್ಸು ಬರುತ್ತೋ ಅದನ್ನ ಮಾಡ್ತಾ ಇದ್ದಾನೆ ಅಷ್ಟೇ. ಸ್ವೇಚ್ಛೆಯಾಗಿ ಇದ್ದಾನೆ, ಸ್ವಚ್ಛಂದವಾಗಿ ಇದ್ದಾನೆ, ಸ್ವೇಚ್ಛೆಯಾಗಿ ಇದ್ದಾನೆ. ಹಾಗೆ ಚಂದ ಅಂದ್ರೆ ಇಚ್ಛೆ ಅಂತ. ಛಂದತಃ ಅಂದ್ರೆ ತಸಿಲ್ ಪ್ರತ್ಯಯ ಪಂಚಮಿ ವಿಭಕ್ತಿ ಅರ್ಥ. ಪಂಚಮಿ ವಿಭಕ್ತಿ ಇಚ್ಛೆಯಿಂದ ಅಂತ. ಏನ್ ಇಚ್ಛೆಯಿಂದ ಅಂದ್ರೆ ಈ ಕೆಲವು ಪದಗಳನ್ನು ಸೇರಿಸ್ಕೋಬೇಕು ಮಾಡಿ. ಛಂದತಃ ಇಚ್ಛಾತಃ. ಛಂದತಃ ಇಚ್ಛಾತಃ ಅಂತ. ಇಚ್ಛಾತಃ ಪೂರ್ವಾವಸ್ಥಾಯಾಂ ಸ್ವೇಚ್ಛಾಯಾಃ ಅನುಷ್ಠಾನಂ ಸ್ಯಾತ್. ಛಂದತಃ ಅನುಷ್ಠಾನಂ ಸ್ಯಾತ್. ಪೂರ್ವಾವಸ್ಥಾಯಾಮ್. ಪೂರ್ವಾವಸ್ಥಾಯಾಮ್ ಅಂತಂದ್ರೇನು? ಪೂರ್ವಾವಸ್ಥೆ ದೇಹ ಬಿಟ್ಟು ಹೋಗ್ತಾ ಇದ್ದಾನೆ. ಅದನ್ನ ಪೂರ್ವಾವಸ್ಥೆ ಯಾವುದು? ದೇಹ ಇದ್ದ ಅವಸ್ಥೆ. ದೇಹ ಇತ್ತಲ್ಲ, ದೇಹ ಇಟ್ಕೊಂಡಿತ್ತಲ್ಲ ಜೀವನಿಗೆ, ಆ ಅವಸ್ಥೆಗೆ ಪೂರ್ವಾವಸ್ಥೆ. ದೇಹಧಾರಿಯಾಗಿದ್ದಾಗ ಪೂರ್ವಾವಸ್ಥೆ, ಆಮೇಲೆ ದೇಹ ಬಿಟ್ಟ ಮೇಲೆ ಉತ್ತರಾವಸ್ಥೆ. ಪೂರ್ವಾವಸ್ಥೆ ದೇಹಧಾರಿಯಾಗಿದ್ದಾಗ ಏನಾಗುತ್ತೆ? ಸ್ವೇಚ್ಛಾಯ, ತನ್ನ ಇಚ್ಛೆಯ ತಕ್ಕಂತೆ ಅನುಷ್ಠಾನಂ ಸ್ಯಾತ್.
ಅನುಷ್ಠಾನವನ್ನು ಅವನು ಮಾಡಿಕೊಳ್ಳಬಹುದು. ಯಾವಾಗ? ಪೂರ್ವಾವಸ್ಥಾಯ, ಈ ದೇಹಧಾರಿಯಾಗಿರುವಾಗ ಶರೀರಾವಸ್ಥೆಯಲ್ಲಿ ಅವನು ಸ್ವೇಚ್ಛೆಯಿಂದ ಅನುಷ್ಠಾನ ಮಾಡಬಹುದು. ಹೇಗೆ? ಯಾಕೆಂದ್ರಲ್ಲಿ ಶರೀರ ಇರುತ್ತೆ, ಇಂದ್ರಿಯ ಇರುತ್ತೆ, ಎಲ್ಲವೂ ಇರುತ್ತೆ, ಮನಸ್ಸು ಇರುತ್ತೆ, ಮೂರು ಇರುತ್ತೆ. ಶರೀರ, ಇಂದ್ರಿಯ, ಮನಸ್ಸು ಮೂರು ಕೂಡ ಆ ದೇಹಧಾರಿಯಾಗಿ, ದೇಹ ಇದೆಯಲ್ಲ ನಮಗೆಲ್ಲ ಇದೆಯಲ್ಲ, ಆವಾಗ ಈ ಮೂರು ಕೂಡ ಇರುತ್ತೆ. ಇದ್ದಾಗ ಏನಾಗುತ್ತೆ? ಅನುಷ್ಠಾನ ಸಾಧ್ಯ. ಆದರೆ ದೇಹವನ್ನು ಬಿಟ್ಟ ಅಂತ ಇಟ್ಕೊಳ್ಳಿ. ದೇಹವನ್ನು ಬಿಟ್ಟ ಮೇಲೆ ಮುಂಚೆ ಏನಿತ್ತು? ಮೂರಿತ್ತು. ದೇಹ, ಇಂದ್ರಿಯ, ಮನಸ್ಸು ಮೂರಿತ್ತು. ದೇಹ ಬಿಟ್ಟ ಅಂತ ಆದ್ರೆ ದೇಹ, ಇಂದ್ರಿಯ ಹೋಯ್ತು, ಕೇವಲ ಯಾವ್ದು ಉಳ್ಕೊಂತು? ಮನಸ್ಸು ಮಾತ್ರ ಉಳ್ಕೊಂತು. ಯಾವಾಗ ದೇಹ ಇಂದ್ರಿಯ ಇಲ್ಲವೋ ಏನ್ ಕರ್ಮ ಮಾಡೋದು? ದೇಹ ಇಂದ್ರಿಯನ ಇಲ್ಲದೆ ಇದ್ಮೇಲೆ ಯಾವುದೇ ಕರ್ಮ ಅನುಷ್ಠಾನ ಆಗಲಿ ಹೇಗೆ ಮಾಡೋ ಸಾಧ್ಯ? ಸಾಧ್ಯವೇ ಇಲ್ಲ. ಆದ್ದರಿಂದ ಪೂರ್ವಾವಸ್ಥಾಯ ಸ್ವೇಚ್ಛಾಯ ಅನುಷ್ಠಾನಂ ಸ್ಯಾತ್. ದೇಹಧಾರಿಯಾಗಿದ್ದಾಗ ಅವನ ಇಚ್ಛೆಗೆ ತಕ್ಕಂತೆ ಅನುಷ್ಠಾನವನ್ನು ಮಾಡಬಹುದು, ಆಗಬಹುದು. ಅದೇನರ್ಥ? ಉತ್ತರಾವಸ್ಥಾಯ ಅಂದ್ರೆ ದೇಹ ಬಿಟ್ಟ ಮೇಲೆ ಸಾಧ್ಯ ಇಲ್ಲ ಅಂತ ಅರ್ಥ ಅಷ್ಟೆ. ಇರ್ಲಿ, ಅದು ಅಂಡರ್ಸ್ಟುಡ್, ಮುಂದೆ ಬರುತ್ತೆ. ಕುತಃ, ಯಾತಕ್ಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ಉಭಯ ವಿರೋಧ. ಉಭಯ ವಿರೋಧ ಅಂತಂದ್ರೆ ತರ್ಕ. ಉಭಯ ಅಂದ್ರೆ ತರ್ಕ ಮತ್ತೆ ಶ್ರುತಿ ಎರಡೂ ಕೂಡ. ಉಭಯ ವಿರೋಧ ಅಂತಂದ್ರೆ ತರ್ಕಕ್ಕೂ ಕೂಡ ವಿರೋಧವಾಗುವುದಿಲ್ಲ, ಮತ್ತೆ ಶ್ರುತಿವಾಕ್ಯಕ್ಕೂ ಕೂಡ ವಿರೋಧವಾಗುವುದಿಲ್ಲ. ಶ್ರುತಿವಾಕ್ಯ ಯಾವುದು? ಈ ತಾಂಡಿಗಳ ಶ್ರುತಿ ಒಂದು ಹೇಳಿದ್ದ, ಈ ಕೌಶೀತಕಿಯಲ್ಲಿ ಈ ತರ ಹೇಳಿದ್ದಾರೆ, ತಾಂಡ್ಯ ಶ್ರುತಿಯಲ್ಲಿ ಈ ತರ ಹೇಳಿದ್ದಾರೆ. ಆ ತಾಂಡ್ಯ ಶ್ರುತಿಗೆ ವಿರೋಧವಾಗುವುದಿಲ್ಲ. ಕೌಶೀತಕಿಯ ಶ್ರುತಿ ಹೀಗೆ ಅರ್ಥ ಮಾಡಿದ್ರು, ತಾಂಡ್ಯ ಶ್ರುತಿಗೆ ವಿರೋಧವಾಗುವುದಿಲ್ಲ. ಅಲ್ಲಿಗೆ ಸರಿ ಹೋಯ್ತು ಎರಡು. ಮತ್ತೆ ಶ್ರುತಿ ವಾಕ್ಯವು ಸರಿಯಾಗಿದೆ, ಮತ್ತೆ ತರ್ಕಕ್ಕೂ ಸರಿಯಾಗಿದೆ. ಇದು ತರ್ಕಕ್ಕೆ ಹೇಗೆ ಸರಿಯಾಗಿದೆ ಅಂತ ಅನ್ನೋದು ಇಲ್ಲಿ ಹೇಳ್ತಾರೆ. ಅಂದ್ರೇನು? ತನ್ನ ಸ್ವಂತ ಇಚ್ಛೆಯಿಂದ ದೇಹ ಇದ್ದುಕೊಂಡಿರುವಾಗ ಅನುಷ್ಠಾನ ತನ್ನ ಇಚ್ಛೆ ಅನುಸಾರವಾಗಿ ಆಗ್ಬಹುದು. ಯಾಕೆ ಅಂದ್ರೆ ಶ್ರುತಿ ಮತ್ತೆ ತರ್ಕ ಎರಡಕ್ಕೂ ಕೂಡ ಇದು ವಿರೋಧವಾಗುವುದಿಲ್ಲವಾದ್ದರಿಂದ. ಹೇಗೆ ಅಂತ ನೋಡೋಣ. ಛಂದತ ಉಭಯ ವಿರೋಧಾತ್ ಯದಿ ಯದಿ ಚ ದೇಹಾದಪಸೃಪ್ತಸ್ಯ ದೇವಯಾನೇನ ಪಥ ಪ್ರಸ್ಥಿತಸ್ಯ ಅರ್ಧಪಥೆ ಸುಕೃತ ದುಷ್ಕೃತಯೋಃ ಸುಕೃತ ದುಷ್ಕೃತ ಕ್ಷಯೋಃ ಇಲ್ಲ ಸುಕೃತ ದುಷ್ಕೃತ ಕ್ಷಯಃ ಅಭ್ಯುಪಗಮ್ಯೇತ. ಇದು ಒಟ್ಟಿಗೆ ಹೇಳಿದ್ರೆ ಸುಕೃತ ದುಷ್ಕೃತ ಕ್ಷಯೋಭ್ಯುಪಗಮ್ಯೇತ. ಅವ ಅವಗ್ರಹ ಇದೆ ನೋಡಿ, ಕ್ಷಯ ಅಭ್ಯುಪಗಮ್ಯೇತ. ಏನಿದೆ ಅರ್ಥ ಅಂದ್ರೆ ನೋಡಿ, ನಾವು ದೇಹದ ಅಪತೃಪ್ತಸ್ಯ, ದೇಹವನ್ನು ಬಿಟ್ಟ ಯಾರು? ಉಪಾಸಕ. ಇವನು ಉಪಾಸಕನಾದ್ರಿಂದ ಇವನಿಗೆ ಯಾವ ಗತಿ? ಇವನಿಗೆ ಉತ್ತರಾಯಣ ಗತಿ, ದೇವಯಾನ. ಅದು ಪಿತೃಯಾನ ಅಲ್ಲ, ದೇವಯಾನದಿಂದ ಹೋಗ್ತಾನೆ. ಸೂರ್ಯ ಪಥ ಅಲ್ಲಿಂದ ಹೋಗ್ತಾನೆ. ದೇವಯಾನ ಪಥದಿಂದ ಹೊರಟ ಮೇಲೆ ಏನಾಗುತ್ತೆ? ಅರ್ಧ ಪಥೆ, ಅರ್ಧ ದಾರಿಯಲ್ಲಿ. ಅಲ್ಲಿವರೆಗೂ ಇವನಿಗಿದೆ ಸುಕೃತ ದುಷ್ಕೃತ ಅಂತ ಅನ್ನೋದು. ಬಿಟ್ಟ ಮೇಲೂ ಕೂಡ ಅರ್ಧ ದಾರಿಗೆ ಬಂದ, ನದಿ ಸಿಕ್ತೋ, ಅಲ್ಲಿ ಸುಕೃತ ದುಷ್ಕೃತ ಕ್ಷಯ ಅಭ್ಯುಪಗಮ್ಯೇತ. ಅಲ್ಲಿ ಇವನು ಸುಕೃತ ದುಷ್ಕೃತ ಕ್ಷಯವಾಗುತ್ತೆ ಎಂದು ಒಂದು ವೇಳೆ ನಾವು ಒಪ್ಪಿಕೊಳ್ಳುವುದಾದರೆ, ಇಲ್ಲ ರೀ ದೇಹ ಬಿಟ್ಟ ಮೇಲೂ ಇರುತ್ತೆ, ಅದು ಅಲ್ಲಿ ಕ್ಷಯವಾಗುತ್ತೆ. ಅರ್ಧ ದಾರಿಗೆ ಬಂದು ಎಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾನೆ, ಅರ್ಧ ದಾರಿಗೆ ಬಂದಿದ್ದಾನೆ, ಅಲ್ಲಿ ಕ್ಷಯವಾಗುತ್ತೆ ಎಂದು ಒಪ್ಪಿಕೊಂಡರೆ ಆಗೇನಾಗುತ್ತೆ? ತತಃ ಪತಿತೇ ದೇಹೇ ಯಮ ನಿಯಮ ವಿದ್ಯಾಭ್ಯಾಸಾತ್ಮಕಸ್ಯ ಸುಕೃತ ದುಷ್ಕೃತ ಕ್ಷಯ ಹೇತೋ ಪುರುಷ ಪ್ರಯತ್ನಸ್ಯ ಇಚ್ಛಾತಃ ಅನುಷ್ಠಾನ ಅನುಪಪತ್ತೇ. ಏನಾಗುತ್ತೆ? ದೇಹ ಬಿಟ್ಟುಬಿಟ್ಟಿರ್ತಾನೆ,
ಇನ್ನು ಅವನಿಗೆ ಈ ಸುಕೃತ ಸುಕೃತ ಅಂತ ಒಂದು ಇರುತ್ತೆ, ಹೋಗ್ತಾ ಇದ್ದಾನೆ. ಯಾವಾಗ ಇರುತ್ತೋ ಇವನು ಉಪಾಸಕ ಅಂತ ಆದ್ಮೇಲೆ ಅದಕ್ಕೆ ನಿಯಮ ಇರುತ್ತಲ್ಲ, ಯಮ ನಿಯಮಾದಿಗಳು, ಅದನ್ನ ಅನುಷ್ಠಾನ ಮಾಡಲೇಬೇಕು. ಹೌದಾನೆ? ಬಿಟ್ಟು ಬಿಟ್ರೆ ಉಪಾಸನೆ ಆಗೋದಿಲ್ಲ. ತೈಲಧಾರಾವೃತ ಬಿಟ್ಬಿಟ್ರೆ ಉಪಾಸನೆ ಆಗೋದಿಲ್ಲ. ಆದರೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ ಆಚಾರ್ಯ, ನೋಡಪ್ಪ, ಅರ್ಧ ದಾರಿಲಿ ಬಿಡ್ತಾನೆ, ಅಲ್ಲಿ ತನಕ ಇಟ್ಕೊಂಡಿರ್ತಾನೆ ಅಂತ ನೀವು ಒಪ್ಕೊಂಡ್ಬಿಟ್ರೆ, ಇವನು ಅರ್ಧ ದಾರಿಯ ತನಕ ಆ ಬಿಡುವವರೆಗೆ ಈ ಒಂದು ಯಮ ನಿಯಮಾನುಷ್ಠಾನವನ್ನು ಮಾಡ್ತಾನೆ ಇರಬೇಕು, ಉಪಾಸನೆಯನ್ನು ಮಾಡ್ತಾನೆ ಇರಬೇಕು. ಹೋಗ್ತಾನೆ. ಯಾತಕ್ಕೆ ಅದು ಅಂತಂದ್ರೆ, ಆ ಒಂದು ಸುಕೃತ ದುಷ್ಕೃತ ಅದು ನಾಶವಾಗುವುದಕ್ಕೆ ಕಾರಣವಾಗಿರತಕ್ಕಂತಹ ಯಮ ನಿಯಮಾದಿಗಳನ್ನ ಮಾಡ್ತಾನೆ ಇರ್ಬೇಕಾಗತ್ತೆ ಅರ್ಧ ದಾರಿ ಹೋಗುವವರೆಗೂ. ಇದು ಏನಾಗುತ್ತೆ, ಅವನು ಮಾಡ್ತಾನೆ ಇರಬೇಕು. ಆದರೆ ಆ ದಾರಿಲಿ ಹೋಗ್ತಾ ಇದ್ದಾನಲ್ಲ, ಆಗ ಇವನಿಗೆ ದೇಹ ಇರೋದಿಲ್ಲ, ಇಂದ್ರಿಯಾನು ಇರೋದಿಲ್ಲ. ಹೇಗಪ್ಪ ಮಾಡ್ತಾನೆ? ಯಾವ ಯಮ ನಿಯಮ ಏನ್ ಮಾಡ್ತಾನ ಅವನು? ಏನು ಉಪಾಸನ ಏನು ಮಾಡೋದಿಲ್ಲ, ಮಾಡೋಕ್ಕಾಗೋದು. ಹೇಗ್ ಮಾಡ್ತಾನೆ? ದೇಹ ಇಂದ್ರಿಯ ಇಲ್ಲದೆ ಇರಬೇಕ. ಆದ್ದರಿಂದ ಇಚ್ಛಾತ ಅನುಷ್ಠಾನ ಅನುಪಪತ್ತೆ, ಅವನ ಇಚ್ಛೆಗೆ ಅನುಸಾರವಾಗಿ ಅನುಷ್ಠಾನವನ್ನು ಮಾಡುವುದಕ್ಕೆ ಆಗುವುದಿಲ್ಲವಾದ್ದರಿಂದ, ಯಾಕೆ? ದೇಹ ಇಲ್ಲ, ಇಂದ್ರಿಯ ಇಲ್ಲ, ಆಗುವುದಿಲ್ಲವಾದ್ದರಿಂದ ಏನಾಗುತ್ತೆ? ಅನುಪಪತ್ತಿರೇವ ತದ್ದೇತುಕಸ್ಯ ಸುಕೃತ ದುಷ್ಕೃತ ಕ್ಷಯಸ್ಯ ಸ್ಯಾತ್. ಹೀಗೆ ಆ ಹಿರಣ್ಯಗರ್ಭ ಬ್ರಹ್ಮಲೋಕಕ್ಕೆ ಹೋಗೋದಕ್ಕೆ ಬೇಕಾಗಿರತಕ್ಕಂತಹ, ಅದಕ್ಕೆ ಕಾರಣವಾಗಿರತಕ್ಕಂತಹ ಸುಕೃತ ದುಷ್ಕೃತಗಳ ಕ್ಷಯ ಅಂತ ಅನ್ನೋದು ಆಗುವುದೇ ಇಲ್ಲ, ಹೊಂದೋದಿಲ್ಲ. ಯಾಕೆ? ಇವನು ಅನುಷ್ಠಾನ ಮಾಡೋಕೆ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಇದ್ಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ನೋಡಿ ತರ್ಕ ಹೇಗೆ ತರ್ಕ ಮಾಡ್ತಾ ಇದೆ ನೋಡಪ್ಪ. ಆದ್ದರಿಂದ ಏನಾಗುತ್ತೆ? ನೀನು ಒಪ್ಕೊಳ್ಳೇಬೇಕು. ದೇಹ ಇಂದ್ರಿಯ ಯಾವಾಗ ಹೋಯ್ತೋ, ಈ ಶರೀರವನ್ನು ಬಿಟ್ನೋ ಜೀವ, ಆಗಲೇ ಅವನು ಉಪಾಸಕನಾದ್ದರಿಂದ ಆ ದೇಹ ಇರುವವರೆಗೂ ಕೂಡ ಅವನು ಯಮ ನಿಯಮಾದಿಗಳನ್ನ ಬಿಡದೆ ತೈಲಧಾರೆಯಂತೆ ಅನುಷ್ಠಾನ ಮಾಡ್ತಾನೇ ಇದ್ದಾನೆ. ಅದರ ಬಲದಿಂದ ಸುಕೃತ ದುಷ್ಕೃತ ಹೋಯ್ತು, ಬ್ರಹ್ಮಲೋಕಕ್ಕೆ ಹೋದ. ಅಷ್ಟೇ. ತಸ್ಮಾತ್ ಪೂರ್ವಮೇವ ಸಾಧಕಾವಸ್ಥಾಯಾಂ, ಪೂರ್ವಮೇವ ಒಂದು ಕಾಮ ಹಾಕೋದು, ಪೂರ್ವಮೇವ ಸಾಧಕಾವಸ್ಥಾಯಾಂ ಛಂದತಃ ಅನುಷ್ಠಾನಂ ತಸ್ಯ ಸ್ಯಾತ್. ಅವನು ದೇಹವನ್ನು ಬಿಟ್ಟ ಮೇಲೆ ದೇಹ ಇಂದ್ರಿಯ ಯಾವುದು ಇಲ್ಲದಿರುವುದರಿಂದ ಅವನು ಈ ಸುಖ ದುಃಖ ಕ್ಷಯಗಳಿಗೆ ಬೇಕಾಗಿರತಕ್ಕಂಥ ಕಾರಣವಾಗಿರತಕ್ಕಂಥ ಯಮ ನಿಯಮಾದಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಸ್ಮಾತ್ ಪೂರ್ವಮೇವ, ಮತ್ತೆ ಇದಕ್ಕೆ ಹಿಂದಿನ ಸ್ಥಿತಿಯಲ್ಲಿ ಅವಸ್ಥೆಯಲ್ಲಿ ಸಾಧಕ ಅವಸ್ಥಾಯ, ಹಿಂದಿನ ಅವಸ್ಥೆಯನ್ನು ದೇಹ ಇಂದ್ರಿಯ ಇದ್ದಾಗ ಸಾಧಕ ಅವಸ್ಥಾಯ ಛಂದತಃ ತನ್ನ ಇಚ್ಛೆಯ ತಕ್ಕಂತೆ, ಅವನ ಇಚ್ಛೆಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ, ಅದಕ್ಕೆ ತಕ್ಕಂತೆ ಅನುಷ್ಠಾನಂ ತಸ್ಯ ಸ್ಯಾತ್, ಅವನಿಗೆ ಅನುಷ್ಠಾನ ಮಾಡುವುದಕ್ಕೆ ಆಗುತ್ತದೆ. ಆಗ ಮಾಡ್ಬೋದು. ಅನುಷ್ಠಾನ ಮಾಡ್ತಾನೆ, ದೇಹ ಬಿಟ್ಟ ಅಲ್ಲಿ ಹೋದ. ಇದು ತರ್ಕಕ್ಕೆ ಹೊಂದುತ್ತೆ. ಮತ್ತೆ ತತ್ಪೂರ್ವಕಂಚ ಸುಕೃತ ದುಷ್ಕೃತಹಾನಂ ಇದು ದ್ರಷ್ಟವ್ಯಂ. ಅಲ್ಲಿಯ ತನಕ ದೇಹ ಇಂದ್ರಿಯ ಇರುತ್ತೆ, ದೇಹ ಇಂದ್ರಿಯ ಹೋಗೋವರೆಗೂ ಕೂಡ ಮಾಡ್ತಾನೆ ಇರ್ತಾನೆ ಅವನು. ಹಾಗಾಗಿ ಸುಕೃತ ದುಷ್ಕೃತ ಎರಡೂ ಕೂಡ ಅವನಿಗೆ ಹೋಗಿಬಿಡುತ್ತೆ, ಮತ್ತೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಇದು ಯುಕ್ತಿಗೆ ಸರಿಯಾಗಿದೆ. ಅದು ಬಿಟ್ಬಿಟ್ಟು ನೀನು ಓನಪ್ಪ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಓ ಅಲ್ಲಿಯವರೆಗೂ ಕೂಡ ಇವನು ಆ ಸುಖದರ್ಶಕ ಇಟ್ಕೊಂಡಿರ್ತಾನೆ ಇರುತ್ತೆ, ಅವನಿಗೆ ಅಲ್ಲಿ ಹೋಗುತ್ತೆ ಅಂದ್ರೆ ಇಟ್ಕೊಂಡಿರ್ತಾನೆ ಅಂದ್ರೆ ಏನಾಯ್ತು? ಅವನು ಉಪಾಸಕ ಅಂತ ಆಗೋದೇ ಇಲ್ಲ. ಹೋಗ್ತಾನೆ ಅವನು, ಓ ಆಯ್ತು ಇಟ್ಕೊಂಡಿರ್ತಾನೆ, ಅಲ್ಲಿ ಹೋಗುತ್ತೆ ಅಂದ್ರೆ, ಅಲ್ಲಿ ಹೋಗುತ್ತೆ ಅನ್ಬೇಕಾದ್ರೆ ವಿಜಯನಾದಿ ಹತ್ರ ಅಲ್ಲಿವರೆಗೂ ಕೂಡ ಇವನು ಅದಕ್ಕೆ ಸುಖದ ದುಷ್ಕೃತ ಹೋಗುವುದಕ್ಕೆ ಕಾರಣವಾಗಿರತಕ್ಕಂತಹ ಯಮ ನಿಯಮಾದಿಗಳು ಮಾಡ್ತಾನೆ ಇರ್ಬೇಕು, ಇವನು ಉಪಾಸನೆ ಮಾಡ್ತಾನೆ ಇರ್ಬೇಕು.
ಸಾಧ್ಯನಾ ಅದು? ದೇಹವೂ ಇಲ್ಲ, ಇಂದ್ರಿಯವೂ ಇಲ್ಲ, ಏನು ಉಪಾಸನೆ ಮಾಡ್ತಾನೆ? ಆದ್ದರಿಂದ ಇದು ಯುಕ್ತಿಗೆ ಎಳ್ಳಷ್ಟು ಹೊಂದುವುದಿಲ್ಲ ಅಂತ ಹೇಳಿ ಆ ಏವಂ ನಿಮಿತ್ತ ನೈಮಿತ್ತಿಕಯೋ ಉಪಪತ್ತಿ ತಾಂಡಿ ಶಾಟ್ಯಾಯನ ಶುಚ್ಯೋಷ್ಟ ಸಂಗತಿ ಇತಿ. ನೋಡಿ, ಹೀಗೆ ನಾವು ಅರ್ಥ ಮಾಡಿದರೆ ಏನಾಗುತ್ತೆ ಆವಾಗ? ನಿಮಿತ್ತ ನೈಮಿತ್ತಿಕಯೋ ಉಪಪತ್ತಿ. ನಿಮಿತ್ತ ಯಾವುದು? ಬ್ರಹ್ಮಲೋಕ. ಹೌದ್ ತಾನೆ? ನಿಮಿತ್ತ ಯಾವ ನಿಮಿತ್ತದಿಂದ ಉಪಾಸನೆ ಮಾಡ್ತಾ ಇದ್ದಾನೆ? ಬ್ರಹ್ಮಲೋಕಕ್ಕೆ. ನೈಮಿತ್ತಿಕ ಯಾವುದು? ಈ ಉಪಾಸನೆ. ಬ್ರಹ್ಮಲೋಕ ಅಂದ್ರೆ ಮತ್ತೆ ಉಪಾಸನೆ ಸಾಧನೆ. ತಾನು ಹೋಗಬೇಕಾದ ಗುರಿ ಮತ್ತೆ ಸಾಧನೆ ಎರಡಕ್ಕೂ ಕೂಡ ಹೊಂದುಗಡೆಯಾಗುತ್ತೆ. ಸಾಧನೆಗೂ ಹೊಂದುಗಡೆಯಾಗುತ್ತೆ. ಯಾಕೆ? ಸಾಧನೆ ಅಂತ ಶರೀರ ಇರುತ್ತೆ, ಮಾಡ್ತಾ ಇರ್ತಾನೆ. ನೀನು ಅಲ್ಲಿ ಬಿಡ್ತಾನೆ ಅಂತ ಒಪ್ಕೊಂಡ್ಬಿಟ್ರೆ ನೈಮಿತ್ತಿಕ ಸಾಧನೆಗೆ ಹೊಂದೋದಿಲ್ಲ ಅದು. ಯಾಕೆ? ಸಾಧನೆ ಮಾಡೋಕ್ಕೆ ಆಗೋದಲ್ಲ, ಅವಾಗ ಹೊಂದೋದಿಲ್ಲ. ಇದು ನಿಮಿತ್ತ ನೈಮಿತ್ತಿಕಯೋ ಉಪಪತ್ತಿ. ನಿಮಿತ್ತ ಬ್ರಹ್ಮಲೋಕಕ್ಕೆ, ಬ್ರಹ್ಮಲೋಕ ನೈಮಿತ್ತಿಕ ಈ ಸಾಧನ ಎರಡಕ್ಕೂ ಕೂಡ ಹೊಂದುತ್ತೆ. ಸಾಧನೆ ಮಾಡ್ತಾ ಬ್ರಹ್ಮಲೋಕ. ಮತ್ತೆ ತಾಂಡಿ ಶಾಟ್ಯಾಯಿನಿ ಶ್ರುತ್ಯೋಷ್ಟ. ತಾಂಡಿಗಳು ಶಾಟ್ಯಾಯನ ಶ್ರುತಿಗೂ ಕೂಡ ಹೊಂದುತ್ತೆ. ಏನ್ ಹೇಳಿದ? ತಾಂಡಿಗಳು ಶ್ರುತಿ ಏನ್ ಹೇಳ್ತಾ ಅಲ್ಲಿ? ಅಲ್ಲಿ ಹೇಳಿದ್ದೆ ನೋಡಿ, ಅಶ್ವೈವರೋ ಮಾಣಿ ವಿಧುಯ ಪಾಪಂ ಅಂತ ಹೇಳಿ ತಸ್ಯ ಆ ಪುತ್ರ ಮುಂದಕ್ಕಿದೆ ನೋಡಿ. ಇವನು ಆ ಅಶ್ವೈವರೋ ಮಾಣಿ, ಕುದುರೆ ಕೂದಲನ್ನು ಕೊಳೆಯುಕೊಳ್ಳುವಂತೆ ಶರೀರ ಇದ್ದಾಗಲೇ, ಕುದುರೆ ಶರೀರ ಇದ್ದಾಗಲೇ ಕೊಡವಿಕೊಂಡು ಅವನು ಬ್ರಹ್ಮಲೋಕ ಹೋಗ್ತಾನೆ ಅಂತ ಹೇಳಿತ್ತಲ್ಲ. ಆ ಶ್ರುತಿಗೂ ಕೂಡ ಇದು ಹೊಂದುಗಡೆಯಾಗುತ್ತೆ, ಮತ್ತೆ ತರ್ಕಕ್ಕೂ ಹೊಂದುಗಡೆಯಾಗುತ್ತೆ ಅಂತ ಹೇಳಿ ಈ ಒಂದು ತಮ್ಮ ಒಂದು ತರ್ಕದ ಮೂಲಕವಾಗಿ ಇದನ್ನು ಸಿದ್ಧ ಮಾಡಿ ತೋರಿಸ. ಯಾಕೆಂದ್ರೆ ಇಲ್ಲಿ ಈ ಅನುಭವ ಅಂತಕ್ಕ ಸಾಧ್ಯ ಇಲ್ವಲ್ಲ. ಆದ್ದರಿಂದ ತರ್ಕದ ಮೂಲಕವಾಗಿ ಸಿದ್ಧ ಮಾಡ್ತಾ ಇದ್ದಾರೆ. ಇವೆಲ್ಲ ಯಾತಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ? ಮೊದಲೇ ಒಂದು ಪದ ಹೇಳಿದ್ರು, ಒಂದು ವಾಕ್ಯ ಹಾಕಿದ್ರು. ಯಾಕೆ ಅಂತಂದ್ರೆ ಆತ್ಮೈಕತ್ವ, ಬ್ರಹ್ಮೈಕತ್ವ ಅದನ್ನ ಸಿದ್ಧ ಮಾಡುವುದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದೆ. ಯಾಕಂದ್ರೆ ಬೇಕಾದ ವಿಚಾರ ಬಂದುಬಿಟ್ಟಿದೆ ಉಪನಿಷತ್ತಿನಲ್ಲಿ. ಆದ್ದರಿಂದ ಇದನ್ನೆಲ್ಲವನ್ನೂ ಕೂಡ ವಿಸ್ತಾರವಾಗಿ ವಿವೇಚನೆ ಮಾಡಿ ನೋಡಿ, ಇದರ ತಾತ್ಪರ್ಯ ಇದೇನೋ ಆತ್ಮೈಕತ್ವವನ್ನು ಹೇಳ್ತಕ್ಕಂಥದ್ದೇ ತಾತ್ಪರ್ಯ. ಬ್ರಹ್ಮಾತ್ಮೈಕತ್ವ, ಆತ್ಮಾಚ ಬ್ರಹ್ಮ. ಅದಕ್ಕಾಗಿ ಇವನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಹೇಗೆ ಅಂತಕ್ಕಂಥದ್ದು ಮುಂದೆ 4ನೇ ಅಧ್ಯಾಯದಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಇದು ಈ ಪೂರ್ವ ಭಾಗ, ಕರ್ಮ ಭಾಗ, ಉಪಾಸನಾ ಭಾಗ. ಇನ್ನೂ ಒಂದ್ 2-3 ಸೂತ್ರ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಒಳ್ಳೆಯ ತರ್ಕ ಭಾಗ, ಒಳ್ಳೆಯ ಭಾಗ ಬರುತ್ತೆ. ನೋಡೋಣ. ಈಗ ಇದು ಆಯ್ತು. ಏನು? ಉಪಾಸಕ ಅವನು ಇದು ಒಂದೊಂದು ನಾವು ಯಾತಕ್ಕೆ 2-3 ಸಾರಿ ಬಾಬಾ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ವಿಚಾರ ನಾವು ಮರ್ತೋದ್ರು ಕೂಡ ಮುಂದಿನ ಸೂತ್ರ ನಮ್ಗೆ ಅರ್ಥವಾಗುವುದಿಲ್ಲ. ನೋಡಿ, ಉಪಾಸಕ ಅವನು ಯಾವ ಗತಿ? ದೇವಯಾನ ಗತಿ. ಮತ್ತೆ ಇದು ಮಾರ್ಗ, ದೇವಯಾನದ ಮಾರ್ಗ. ಅಲ್ಲಿಂದ ಅವನು ದೇಹ ಇರೋವರೆಗೂ ಪುಣ್ಯ ಪಾಪ ಅದಕ್ಕೆ ಸಾಧನ ಮಾಡ್ತಾ ಇರ್ತಾನೆ. ದೇಹ ಬಿಟ್ಟ, ಪುಣ್ಯ ಪಾಪ ಹೋಯ್ತು, ದೇವಯಾನ ಗತಿ ಪ್ರಾಪ್ತವಾಯಿತು, ಹೋದ ಬ್ರಹ್ಮಲೋಕಕ್ಕೆ. ಇಷ್ಟು ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಈಗ ಮುಂದಿನ ಒಂದು ಅಧಿಕರಣದಲ್ಲಿ ಹೇಳ್ತಾರೆ, ಅದು ಗತೇರರ್ಥವತ್ವಾಧಿಕರಣ. ಏನಿದು ಅಂತಂದ್ರೆ, ಸ್ವಾಮಿ, ನೀವು ಉಪಾಸಕನಾದವನಿಗೆ, ಯಾವುದೋ ಉಪಾಸಕ, ಅವನಿಗೆ ಯಾವ ಮಾರ್ಗ ಅಂತ ಹೇಳಿದ್ರಿ? ದೇವಯಾನ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಹೇಳಿದ್ರಿ. ಹೌದಾನೆ? ಈ ದೇವಯಾನ ಮಾರ್ಗದಲ್ಲಿ ಹೋಗ್ತಾನೆ ಅಂತಕ್ಕಂಥದ್ದು ಇದು ಏನು ಸಮಾನವಾದ ಒಂದು ಸೂತ್ರವೇ? ಇವನು ದೇವಯಾನದಲ್ಲಿ ಹೋಗುತ್ತಾನೆ ಉಪಾಸಕನು ಅಂತಕ್ಕಂಥದ್ದು ಸಮಾನವಾದದ್ದು, ಎಲ್ಲ ಕಡೆಯಲ್ಲಿಯೂ ಅನ್ವಯಿಸ್ತಕ್ಕಂಥದ್ದೇ, ಅಥವಾ ಏನಾದ್ರೂ ವಿಶೇಷ ಇದೆಯೇ? ಅಂದ್ರೆ ಕೆಲವು ಕಡೆ ಹೀಗೂ ಆಗ್ಬೋದು, ಕೆಲವು ಕಡೆ ಹಾಗೂ ಆಗ್ಬೋದು.
ಎಷ್ಟೇ ಉಪಾಸಕನಾಗಿರ್ಬೋದು, ಅವರೆಲ್ಲರಿಗೂ ಕೂಡ ದೇವಯಾನ ಪ್ರಾಪ್ತವಾಗುತ್ತೆ, ದೇವಯಾನ ಗತಿಯೇ ಅಂತ ಸಮಾನವಾಗಿ ಹೇಳ್ಬಿಟ್ಟಿದೆಯೇ? ಅಥವಾ ಇಲ್ಲ ಇಲ್ಲ, ಅದರಲ್ಲೂ ಕೂಡ ಇಂಥವರಿಗೆ ಮಾತ್ರ ದೇವಯಾನ, ಇಂಥವರಿಗೆ ಇಲ್ಲ ಅಂತ ಯಾರು ಹೇಳಿದ್ಯಾ? ಎಷ್ಟು ಆಳವಾಗಿ ಕುರಿತು ವಿಚಾರ ಮಾಡ್ತಾ ಇದ್ದ. ಗೊತ್ತಾಯ್ತಲ್ಲ, ದೇವಯಾನ ಗತಿ ಅಂತ ಹಿಂದೆ ಹೇಳಿದ್ದು. ಆಯ್ತು ಸ್ವಾಮಿ, ದೇವಯಾನ ಹಾಗಾದ್ರೆ ಉಪಾಸನೆ ಮಾಡಿದವರು ಎಲ್ಲರಿಗೂ ಕೂಡ ದೇವಯಾನ ಗತಿ ಅಂತ ಸಮಾನವಾಗಿ ಹೇಳಿದ್ದಾರೆಯೋ? ಅಥವಾ ಇಲ್ಲ ರೀ, ಕೆಲವರಿಗೆ ಆಗದೇನೂ ಇರಬಹುದು, ದೇವಯಾನ ಗತಿ ಪ್ರಾಪ್ತವಾಗದೇನೂ ಇರಬಹುದು ಅಂತ ನಾನು ಹೇಳಿದ್ದಾರ ಅಂತಕ್ಕಂಥದ್ದನ್ನ ವಿಚಾರ ಮಾಡ್ತಾ ಇದ್ದಾರೆ ಇವಾಗ. ಯಾವ್ದಲ್ಲಿ? ಈ ಒಂದು ಅಧಿಕರಣದಲ್ಲಿ ನೋಡೋಣ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಸೂತ್ರದ್ವಯಾತ್ಮಕಂ ಸಪ್ತದಶಂ ಗತೇರರ್ಥವತ್ವಾಧಿಕರಣಂ. 17ನೇ ಅಧಿಕರಣ ಗತೇರರ್ಥವತ್ವಾಧಿಕರಣ. 2 ಸೂತ್ರ ಇದೆ ಇದರಲ್ಲಿ. ಓಂ ಗತೇರರ್ಥವತ್ವಮುಭಯತಾನ್ಯಥಾ ಹಿ ವಿರೋಧ. ಓಂ ಉಪಪನ್ನಸ್ತಲ್ಲಕ್ಷಣಾರ್ಥೋಪಲಬ್ಧೇರ್ಲೋಕವತ್. ಇದು 2 ಸೂತ್ರಗಳು, ಅಲ್ಲಿರತಕ್ಕಂಥ ಉಪನಿಬದ್ಧವಾಗಿರತಕ್ಕಂಥ 2 ಸೂತ್ರಗಳು. ಇದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಗತೇರರ್ಥವತ್ವಮುಭಯಥಾನ್ಯಥಾ ಹಿ ವಿರೋಧ ಅಂತಕ್ಕಂಥದ್ದು. ಏನು? ಗತೇ ಅರ್ಥವತ್ವಂ ಉಭಯಥಾ ಅನ್ಯಥಾ ಹಿ ವಿರೋಧ. ಎಷ್ಟಾಯ್ತು? ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಗತೇ ಅರ್ಥವತ್ವಂ ಉಭಯಥಾ ಅನ್ಯಥಾ ಹಿ ವಿರೋಧ. ಏನ್ ಹೀಗಂದ್ರೆ ಗತೇ ಅಂದ್ರೆ ಮಾರ್ಗ, ದಾರಿ. ಏನ್ ಗತೆ? ಯಾವ ಗತಿ? ಹಿಂದೆ ಹೇಳಿದ್ರಲ್ಲ, ಅದನ್ನ ಜ್ಞಾಪಕ ಇಟ್ಕೋಬೇಕು. ಉಪಾಸಕರಿಗೆ ದೇವಯಾನ ಗತಿ ಅಂತ ಹೇಳಿದ್ರು. ಆ ದೇವಯಾನವನ್ನು ತಗೋತಿದ್ದಾರೆ. ದೇವಯಾನ ಗತೆ ಅಂತ ಅಂದ್ರೆ ದೇವಯಾನ ಗತೆ ಅಂತಕ್ಕಂಥದ್ದು ಇಲ್ಲಿ ಷಷ್ಠಿ ವಿಭಕ್ತಿ ಏಕವಚನ. ಗತೆ ಗತಿಗೆ ಅಂತ, ದೇವಯಾನ ಗತಿಗೆ, ದೇವಯಾನ ಮಾರ್ಗಕ್ಕೆ ಅಂತ ಅರ್ಥ. ಏನು ದೇವಯಾನ ಗತೆ ಅಂದ್ರೇನು? ದೇವಯಾನ ಮಾರ್ಗಸ್ಯ ಅಂತ. ಯಾನ ಅಂದ್ರೆ ಮಾರ್ಗ ಆದಿಲ್ಲ ಬಿಡಿ, ದೇವಯಾನ ಮಾರ್ಗಸ್ಯ. ಉಭಯಥಾ ಅರ್ಥವತ್ವಂ ಸ್ಯಾತ್. ಈ ದೇವಯಾನ ಮಾರ್ಗ ಇದೆಯಲ್ಲ, ಅದಕ್ಕೆ ಉಭಯಥ 2 ವಿಧವಾಗಿ ಅರ್ಥವು ಆಗಬಹುದಾಗಿದೆ. 2 ವಿಧವಾಗಿ ಅರ್ಥ ಆಗಬಹುದು. ಅರ್ಥವತ್ವಂ ಸ್ಯಾತ್. ಹಾಗೊಂದು ವೇಳೆ ಮಾಡದೆ, ಇಲ್ಲ ರೀ ಒಂದು ವಿಧವಾಗಿ ಮಾತ್ರ ಇನ್ನೊಂದು ವಿಧವಾಗಿ ಆಗೋದಿಲ್ಲ ಅಂತ ಏನಾದರೂ ಅದರಲ್ಲಿ ವಿಶೇಷನೋ ಏನೋ ಅಂತ ನಾವು ಹೇಳಿದ್ರೆ ಅವಾಗ ಏನಾಗುತ್ತೆ? ಅದು ವಿರೋಧವಾಗಿ ಬಿಡುತ್ತದೆ. ಅದು ಸರಿ ಆಗೋದಿಲ್ಲ. ಇಲ್ಲಿ 2 ವಿಧ ಅಂತಂದ್ರೆ ಯಾವ ವಿಧ? 2 ವಿಧ ವಿರೋಧವಾಗುತ್ತೆ ಅಂದ್ರೆ ಯಾವುದಕ್ಕೆ ವಿರೋಧವಾಗುತ್ತೆ? ಇವೆಲ್ಲವೂ ಕೂಡ ಈ ಒಂದು ಸೂತ್ರದಲ್ಲಿ ಇಲ್ಲಿ ಇದಿಲ್ಲ, ಯಾವುದು ಅಲ್ಲಿ ಹೇಳಿಲ್ಲ. ಇದನ್ನೆಲ್ಲ ಕೂಡ ನಾವು ಈ ಭಾಷ್ಯ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕಿದೆ. ಇಲ್ಲಿ ಏನು ಮುಖ್ಯವಾದ ಅಂಶ ಇಷ್ಟೇ. ದೇವಯಾನಕ್ಕೆ ಹೋಗ್ತಾನೆ ಉಪಾಸಕ ಅಂತ ಹೇಳಿದ್ರಿ ಸ್ವಾಮಿ. ಎಲ್ಲ ಉಪಾಸಕರು ಕೂಡ ದೇವಯಾನದಲ್ಲೇ ಹೋಗ್ತಾರ, ಅಥವಾ ಏನಾದರೂ ಕೂಡ ಈ ವಿಶೇಷ ಅಂತಕ್ಕಂಥದ್ದೇನಾದ್ರು ಇದೆಯಾ ಅದರಲ್ಲಿ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾ ಇದ್ದಾರೆ. ಯಾತಕ್ಕೆ ವಿಚಾರ ಮಾಡ್ತಾ ಇದ್ದಾರೆ? ಇದನ್ನು ವಿಚಾರ ಮಾಡೋದರಿಂದ ಪ್ರಯೋಜನ ಏನು? ಅದನ್ನೆಲ್ಲವನ್ನೂ ಕೂಡ ಈ ಮುಂದೆ ಈ ಭಾಷೆಯಲ್ಲಿ ಅದು ವಿಚಾರ ಹೇಳಿದ್ದಾರೆ. ನಾವು ಅದನ್ನ ನೋಡೋಣ. ಇದಕ್ಕೆ ಹಿಂದೆ ಇದಕ್ಕೆ ಬಂದು ಹೇಳೋದು ಮರ್ತು ಬಿಟ್ಟಿದೆ.
ಯಾವುದಕ್ಕೆ? ಈ ಇದಿತ್ತಲ್ಲ ಸಾಂಪ್ರದಾಯಾಧಿಕರಣ. ಆ ಸಾಂಪ್ರದಾಯಾಧಿಕರಣಕ್ಕೆ ಆ ಶ್ಲೋಕ ಇತ್ತ ನೋಡಿ, ಅದು ಅದು ಮೊದಲನೇ ವರ್ಣಕಕ್ಕೆ ಶ್ಲೋಕ ಹೇಳಿತ್ತು, ಅದರ್ಥವಾಗಿತ್ತು. ಏನದು? ಉಪಾಯನ ಮನಾಹಾರ್ಯಂ ಹಾನಾಯಾಶ್ರಿಯತೆ ಅಥವಾ ಅಶ್ರುತತ್ವಾದನಾಕ್ಷೇಪ. ಓ ಇಲ್ಲ, ಅದಲ್ಲ, ಅದು ಇದ್ರದ್ದದು. ಇದ್ರದ್ದು. ಓ ಇದಲ್ಲ ಇದು. ಇದನ್ನ ಹೇಳಿಲ್ವ ಇದು? ಆಯ್ತು ಬಿಡಿ, ನಾಳೆ ನೋಡೋಣ, ಇದು ನೋಡೋಣ. ಈ ಸೂತ್ರಕ್ಕೆ ಈ ಶ್ಲೋಕ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ. ಒಂದೇ ಒಂದು ಶ್ಲೋಕದಲ್ಲಿ ಈ ಸೂತ್ರದ ಅರ್ಥ ಪೂರ್ತಿ ಇದನ್ನು ಮಾಡಿದ್ದಾರೆ. ಹಿಂದಿನ ಸೂತ್ರದ್ದು ಕೂಡ ಬಹಳ ಚೆನ್ನಾಗಿದೆ. ಅದೇನು 2 ವರ್ಣಕ್ಕ ಇಲ್ಲ, ಒಂದೇ ವರ್ಣಕ್ಕ ಇದೆ. ನಾಳೆ ಅದನ್ನ ಶ್ಲೋಕ ಯಾಕೆಂದ್ರೆ ಶ್ಲೋಕ ಇರ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದನ್ನ ನೋಡಿ ಈ ಗತಿರರ್ಥವತ್ವಾಧಿಕರಣವನ್ನ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.